ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಏರ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಅವರೆಕಾಳು ಸಬ್ಬಕ್ಕಿ ಬಸ್ಸಾರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಅವರೆಕಾಳು ಸಬ್ಬಕ್ಕಿ ಬಸ್ಸಾರಿಗೆ ಏನು ಬೇಕು ಹೇಳಿ? ಮೇಯ್ನು ಅವರೆಕಾಳು ಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಎಳೆವಿದ್ದಾವೆ. ಇಷ್ಟು ಅವರೆಕಾಳು ತೊಗೊಂಡಿದ್ದೀನಿ. ಹಾಗೆ 2 ಕಟ್ಟಷ್ಟು ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನು ನೀಟಾಗೆಲ್ಲ ಸೋಸ್ಬಿಟ್ಟು ನೀಟಾಗೆ ವಾಶ್ ಮಾಡಿ ನೀರಲ್ಲಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಸಬ್ಬಕ್ಕಿ ಅವರೆಕಾಳು ಬಸ್ಸಾಂಬಾರು ಮಾಡ್ತಾಯಿದ್ದೀವಿ. ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಬಿಟ್ಟು ತೋರಿಸ್ತೀನಿ. ಹಾಗೆ ಫ್ರೆಂಡ್ಸ್, ಫಸ್ಟು ಅವರೆಕಾಳನ್ನ ಕುಕ್ಕರಲ್ಲಿ ಹಾಕ್ಬಿಟ್ಟು ಬೇಯಿಸ್ಕೊಂಬಿಡೋಣ. ಫಸ್ಟ್ ಇದನ್ನ ನೋಡಿ ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಇವಿಷ್ಟನ್ನು ಹಾಕ್ಬಿಟ್ಟು ಕೂಗಿಸ್ಬೇಕು. ಹಾಗೆ ಫ್ರೆಂಡ್ಸ್, ಸಬ್ಬಕ್ಕಿ ಸೊಪ್ಪನ್ನ ಇದನ್ನು ಕಟ್ ಮಾಡಿಬಿಟ್ಟು ಹಾಕ್ತೀನಿ. ಇದೇ ಕುಕ್ಕರ್ ಒಳಗಡೆ ಬೇಯಕ್ಕೆ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀವಿ. ಇದು ಆಲ್ಮೋಸ್ಟ್ ಆರಾಮಾಗಿ ಬೇಯುತ್ತೆ. ಒಂದು ಮೀಡಿಯಮ್ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ಸಬ್ಬಕ್ಕಿ ಸೊಪ್ಪನ್ನ ನೀಟಾಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಇದೇ ಕುಕ್ಕರ್ ಒಳಕ್ಕೆ ಸಬ್ಬಕ್ಕಿ ಸೊಪ್ಪನ್ನ ಹಾಕ್ತಾ ಇದ್ದೀವಿ. ಇದು ಕ್ಲೀನಾಗಿದ್ದು ಮುಳುಗೋವಷ್ಟು 2 ಲೋಟ ನೀರು ಹಾಕ್ಕೊಳ್ಳಿ ಸಾಕು. ಇದು ಮುಳುಗೋವಷ್ಟು ನೀರು ಹಾಕಿದರೆ ಸಾಕು. ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕೊಂಬಿಡೋಣ. ಬೇಗನೂ ಬೇಯುತ್ತೆ. ಕಲ್ಲುಪ್ಪಿದ್ರೆ ಕಲ್ಲುಪ್ಪು ಹಾಕೊಳ್ಳಿ, ಪುಡಿ ಉಪ್ಪಿದ್ರೆ ಪುಡಿ ಉಪ್ಪು ಹಾಕೊಳ್ಳಿ. ನೋಡಿ, ಇಷ್ಟನ್ನು ಉಪ್ಪು ಹಾಕಿದ್ದೀವಿ. ಇವಾಗ ಕುಕ್ಕರ್ನ ಇಟ್ಬಿಟ್ಟು ಪ್ಲೇಟ್ನ ಕ್ಲೋಸ್ ಮಾಡಿಬಿಡೋಣ. ಇಟ್ಟಿದ್ದೀವಿ. ಇದೊಂದು 3 ವಿಜಿಲ್ ಹೊಡಿಬೇಕಷ್ಟೆ. ಇವಾಗ ಫ್ರೆಂಡ್ಸ್, 3 ಈರುಳ್ಳಿ ತೊಗೊಂಡಿದ್ದೀವಿ. ಒಂದನ್ನ ಸಾಂಬಾರಿಗೆ ಹಾಕೋದಕ್ಕೆ, ಇನ್ನೂ 2 ಕಾಳಿಗೆ ಹಾಕೋಕ್ಕೆ. ಇವನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಡೋಣ. ದೊಡ್ಡದು ಒಂದು ಕಾಯಿ ತೊಗೊಂಡು ಅದನ್ನು ಒಂದೊಳಗೆ ಫುಲ್ ತುರ್ಕೊಂಡಿದ್ದೀವಿ. ಇದಿಷ್ಟು ಕಾಯಿ ಬೇಕಾಗುತ್ತೆ. ಸಾಂಬಾರಿಗೂ ಬೇಕು, ಹಾಗೆ ಕಾಳಿಗೂ ಬೇಕು. ಅದಕ್ಕೆ ಸ್ವಲ್ಪ ಜಾಸ್ತಿ ಕಾಯಿನ ತೊಗೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಇದು ಒಗ್ಗರಣೆಗೆ ಹಾಕ್ಬೇಕಾದ್ರೆ ತೋರಿಸ್ತೀನಿ. ಅದು 3 ವಿಜಿಲ್ ಆಗಲಿ ಫಸ್ಟು. ಅಷ್ಟರಲ್ಲಿ ನಾವು ಇಷ್ಟನ್ನು ರೆಡಿ ಮಾಡ್ಕೊಂಡಿರಬೇಕು. ಬೇಗನೆ ಆಗುತ್ತೆ. ಕ್ವಿಕ್ಕಾಗಿ ಬೇಗ ಆಗೋ ಸಾಂಬಾರು ಅಂದರೆ ಬಸ್ಸಾಂಬಾರೇ ಆಗೋದು. ಎಷ್ಟೋ ಜನ ಬಸ್ಸಾಂಬಾರು ತುಂಬ ಲೇಟ್ ಆಗುತ್ತೆ ಅಂತಾರೆ. ಇಲ್ಲ, ಬೇಗ ಆಗೋ ಸಾಂಬಾರೇ ಅದು. ಕಾಳು ರೆಡಿ ಆಗುತ್ತೆ, ಸಾಂಬಾರು ರೆಡಿ ಆಗುತ್ತೆ. ಎರಡೂ ಬೇಗ ರೆಡಿ ಆಗುತ್ತೆ, ಕ್ವಿಕ್ಕಾಗಿ ಆಗುತ್ತೆ. ಹಾಗೆ ಫ್ರೆಂಡ್ಸ್, ಒಂದಿಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ಹುರ್ಕೋಬೇಕು. ಬನ್ನಿ ಫ್ರೆಂಡ್ಸ್, ಹುರ್ಕೊಳ್ಳೋಣ. ಈ ಕಡೆಗೆ ಎಣ್ಣೆ ಬಿಸಿ ಆದ ತಕ್ಷಣ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೋಬೇಕು. ಅದು ಚಿಟಪಟ ಅಂತ ಎಲ್ಲ ಸಿಡಿದ್ಮೇಲೆ ಈರುಳ್ಳಿ ಕಟ್ ಮಾಡಿದ್ವಲ್ಲ ಅದನ್ನೊಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗೆಲ್ಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹುರ್ಕೋಬೇಕು ಚೆನ್ನಾಗಿ. ಇದನ್ನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಫುಲ್ ಹುರ್ಕೊಂಡ್ಮೇಲೆ ತೋರಿಸ್ತೀನಿ. ಇದು ಫುಲ್ ಕೆಂಪುಗಾಗಬೇಕು, ಆ ರೀತಿಯಾಗಿ ಹುರ್ಕೋಬೇಕು. ಇದನ್ನು ತೋರಿಸ್ತೀನಿ ಯಾವ ರೀತಿಯಾಗಿ ಹುರಿದೆ ಅಂತೇಳ್ಬಿಟ್ಟು. ಫ್ರೆಂಡ್ಸ್, ನಿಂಬೆಹಣ್ಣಿನ ಗಾತ್ರದಷ್ಟು ಇಷ್ಟಪ್ಪದೊಂದು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದನ್ನು ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕೋಬೇಕು. ಅದಕ್ಕೆ ವಾಶ್ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಬೆಳ್ಳುಳ್ಳಿ ಈರುಳ್ಳಿ ಜೀರಿಗೆ ಎಲ್ಲ ನೀಟಾಗಿ ಫ್ರೈ ಆಗಿದೆ. ನೋಡಿ, ಈ ರೀತಿಯಾಗಿ ಆಗಿರಬೇಕು. ಓಕೆ, ಬನ್ನಿ ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇವಾಗ ಮಿಕ್ಸಿ ಜಾರಿಗೆ ಫಸ್ಟು ನಾವು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀವಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಾನು ತೋರಿಸಿದ್ಮಲ್ಲ ಅದರಲ್ಲೇ ಸ್ವಲ್ಪ ಕಾಳಿಗೆ ಹಾಗೆ ಸ್ವಲ್ಪ ಸಾಂಬಾರಿಗೆ ಹಾಕ್ತಾ ಇರೋದು. ನೆಕ್ಸ್ಟ್ ಇದಕ್ಕೆ ಹುಣಸೆಹಣ್ಣು ತೊಳೆದು ಇಟ್ಕೊಂಡಿದ್ದಲ್ಲ ಅದನ್ನು ಹುಣಸೆಹಣ್ಣು ಹಾಕ್ತಾಯಿದ್ದೀವಿ. ಬಸ್ಸಾರಿಗೆ ಮೇಯ್ನ್ ಬೇಕಾಗಿರೋದೆ ಹುಣಸೆಹಣ್ಣು. ಹುಳಿಗೋಸ್ಕರ ಇದೇ ಬೇಕಾಗಿರೋದು ಮೇಯ್ನ್ ಹುಣಸೆಹಣ್ಣು. ನೋಡ್ಬಿಟ್ಟು ಹಾಕೊಳ್ಳಿ, ತುಂಬ ಜಾಸ್ತಿ ಹಾಕ್ಕೊಂಡು ಹಾಕೋಬೇಡಿ. ಹಾಗೆ ಈ ಕಡೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಹಾಗೆ ಜೀರಿಗೆನ ಫ್ರೈ ಮಾಡಿದ್ನಲ್ವ ಅದನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಇವಾಗ ಈರುಳ್ಳಿ ಹಾಗೆ ಜೀರಿಗೆ ಬೆಳ್ಳುಳ್ಳಿ ಹುಣಸೆಹಣ್ಣು ಕಾಯಿ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಹಾಕ್ಕೊಂಡಿದ್ದೀವಿ. ಇದಕ್ಕೆ ನೆಕ್ಸ್ಟು ಕುಕ್ಕರಲ್ಲಿ ನಾವು ಬೇಯಕ್ಕೆ ಇಟ್ಟಿದ್ವಲ್ಲ ಕಾಳು ಸಬ್ಬಕ್ಕಿ ಸೊಪ್ಪು ಅದನ್ನು ಇದಕ್ಕೊಂದು ಸ್ವಲ್ಪ ಹಾಕೊಂಬಿಟ್ಟು ರುಬ್ಕೋಬೇಕು. ಬನ್ನಿ ಫ್ರೆಂಡ್ಸ್, ಕುಕ್ಕರಲ್ಲಿ ನೀಟಾಗಿ ಸಬ್ಬಕ್ಕಿ ಹಾಗೆ ಅವರೆಕಾಳು ನೀಟಾಗಿ ಬೆಂದಿದೆ ನೋಡಿ. ಇವಾಗ ಇದನ್ನೊಂದು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ರುಬ್ಬಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಒಂದು ಸೌಟು ಇಷ್ಟಾದರೆ ಸಾಕಾಗುತ್ತೆ. ಸ್ವಲ್ಪ ನೋಡಿ ಫ್ರೆಂಡ್ಸ್, ಇದು ಫುಲ್ ಆರಬೇಕು.
ಹಾಗೆ ಫ್ರೆಂಡ್ಸ್ ಇದಕ್ಕೆ ರುಬ್ಬೋದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ಸಾಕು, 1 ಸ್ಪೂನ್ ಹಾಕಿದರೆ. ಇದಕ್ಕೆ ಇನ್ನೇನು ಹಾಕೋದಿಲ್ಲ, ಇದನ್ನು ಮಿಕ್ಸಿಗೆ ರುಬ್ಕೊಂಬರ್ಬೇಕಷ್ಟೆ. ಇವಾಗ ಫ್ರೆಂಡ್ಸ್ ನೋಡಿ ನೀಟಾಗಿ ನುಣ್ಣು ರುಬ್ಕೊಂಬಂದಿದ್ದೀವಿ. ಇವಾಗ ರೆಡಿ ಇದೆ ಇವಾಗ ಮಸಾಲೆ. ಹಾಗೆ ಫ್ರೆಂಡ್ಸ್ ಎಷ್ಟೊಂದು ಜನ ಈಗ ಹುರಿದಿರ್ತಾರಲ್ಲ ಎಣ್ಣೆನ, ಹಂಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಇದೇ ಬಾಣಲಿಗೆ ಈ ರುಬ್ಬಿರೋ ಅಂಥ ಮಸಾಲೆನ ಇದಕ್ಕೆ ನೋಡಿ ಈ ರೀತಿಯಾಗಿ ಹಾಕೊಂಬಿಟ್ಟು ಇವಾಗ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಸಿಗೆ ಇಟ್ಕೊಂಬಿಡೋಣ ಅಷ್ಟೇ. ಫುಲ್ ಗಟ್ಟಿ ಇದೆಯಲ್ವ. ಹಾಗೆ ಫ್ರೆಂಡ್ಸ್ ಇದಕ್ಕೆ ನಿಮಗೆ ಎಷ್ಟು ಸಾಂಬಾರು ಬೇಕು ಅಷ್ಟು ನೋಡಿಬಿಟ್ಟು ಇದಕ್ಕೆ ನೀರು ಹಾಕೋಬೇಕು. ಯಾವ ನೀರು ಹಾಕೋಬೇಕು ಗೊತ್ತಾ? ಕಾಳು ಬೇಯಿಸಿರ್ತೀವಲ್ಲ ಆ ನೀರನ್ನ ಹಾಕಬೇಕು. ನೋಡಿ ಫ್ರೆಂಡ್ಸ್, ಈ ನೀರನ್ನ ಹಾಕ್ಕೋಬೇಕು. ನಿಮಗೆ ಎಷ್ಟು ಸಾಂಬಾರು ಬೇಕು, ಎಷ್ಟು ಗಟ್ಟಿ ಬೇಕು, ಎಷ್ಟು ತೆಳು ಬೇಕು ನೋಡ್ಕೊಂಬಿಟ್ಟು ಆ ನೀರನ್ನ ಹಾಕ್ಕೋಬೇಕು. ಆ ನೀರೇನು ವೇಸ್ಟ್ ಆಗಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನ ಹಾಕೊಂಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಒಲೆ ಮೇಲೆ ಇಟ್ಬಿಡೋದು. ಇವಾಗ ಬಸ್ ಸಾಂಬಾರು ಆಲ್ರೆಡಿ ರೆಡಿ. ಇನ್ನೇನು ಇವಾಗ ಕಾಳು ಒಂದು ರೆಡಿ ಮಾಡ್ಕೋಬೇಕಷ್ಟೇ. ನೋಡಿ ಇವಾಗ ಇದನ್ನು ಮಳ್ಳಕ್ಕಿಟ್ಟಿದ್ದೀನಿ. ನೀವು ಬೇಕಾದರೆ ಅದು ಮಳ್ಳಾದ್ಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಉಪ್ಪು ಹೆಚ್ಚು ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ. ಇವಾಗ ಕಾಳನ್ನ ಈ ಕಡೆ ಬಸ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀವಿ. ಇವಾಗ ಇದನ್ನು ಒಗ್ಗರಣೆಗೆ ಹಾಕೋಣ ಬನ್ನಿ ಫ್ರೆಂಡ್ಸ್. ಇವಾಗ ಕಾಳು ಒಗ್ಗರಣೆಗೆ ಹಾಕೋಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀವಿ. ಇವಾಗ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಇವಾಗ ಈರುಳ್ಳಿ ಹಾಕ್ತಾ ಇದ್ದೀವಿ. ಇದನ್ನು ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಷ್ಟೆ. ಕಾಳಿಗೆ ಮೇಯ್ನು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ನೀಟಾಗಿ ಫ್ರೈ ಆದರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಲೆ ಚೆನ್ನಾಗಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಕಾಳಿಗೂ ಹಾಕಿರ್ತೀರ, ಹಾಗಾಗಿ ಸ್ವಲ್ಪ ನೋಡ್ಬಿಟ್ಟು ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ಹಾಗೆ ಫ್ರೆಂಡ್ಸ್ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದೆ. ಇವಾಗ ಕಾಯಿ ಹಾಕ್ಕೊಂಬಿಡೋಣ. ಎಷ್ಟೊಂದು ಜನ ಕಾಳು ಹಾಕಿದ ಮೇಲೆ ಮೇಲ್ಗಡೆ ಕಾಯಿ ಹಾಕ್ತಾರೆ, ಆ ರೀತಿಯಾಗಿ ಹಾಕ್ಕೊಳ್ಬೋದು. ಹಾಗೆ ಫ್ರೆಂಡ್ಸ್ ಈ ರೀತಿ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ತಿಂದರೆ ಇನ್ನೂ ಸಖತ್ತಾಗಿ ಒಳ್ಳೆ ಖುಷಿಯಾಗಿ ಮಜ್ಜಾ ತಿನ್ಬೋದು. ಈ ರೀತಿಯಾಗಿ ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಂಗೆ ಹಸಿ ಹಸಿ ಆದರೆ ಅಷ್ಟು ಚೆನ್ನಾಗಿರಲ್ಲ, ನಮಗೆ ಮಾತ್ರ ಆ ರೀತಿಯಾಗಿ ಚೆನ್ನಾಗಿರಲ್ಲ. ಈ ರೀತಿಯಾಗಿ ಸ್ವಲ್ಪ ಎಣ್ಣೆಲಿ ಫ್ರೈ ಆದ್ರೇ ತಿನ್ನೋದಕ್ಕೆ ಒಳ್ಳೆ ಸಖತ್ತಾಗಿರುತ್ತೆ. ಹಾಗೆ ಇವಾಗ ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ಈಗ ಕಾಳನ್ನ ಹಾಕ್ತಾಯಿದ್ದೀವಿ. ನೋಡಿ ಫ್ರೆಂಡ್ಸ್, ಇದನ್ನ ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಕಾಳಿನ ಘಮ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಗೊತ್ತಾ? ಎಷ್ಟು ಹಿಂಗೆ ತಗೊಂಡು ತಿನ್ಬಿಡೋಣ ಅನ್ಸುತ್ತೆ, ಅಷ್ಟು ಸಖತ್ತಾಗಿ ಬರ್ತಾಯಿದೆ ಕಾಳು. ಮಳ್ತಾ ಇದೆ. ಇದನ್ನೇನಿಲ್ಲ, ಮಳಿಸಿದ್ರೆ ಮಳಿಸಿ ಆಫ್ ಮಾಡೋದು ಅಷ್ಟೇ. ಇದನ್ನೇ ಕುದಿಸ್ಬೇಕು ಅದರ ರೀತಿಗೆ ಏನಿಲ್ಲ, ಸ್ವಲ್ಪ ಮಳ್ಳಕ್ಕಿಟ್ಟು ಆಫ್ ಮಾಡೋದು. ನಮ್ಮದು ಬಸ್ ಸಾಂಬಾರು ರೆಡಿ ಆಯಿತು. ಹಾಗೆ ಆ ಕಡೆ ಕಾಳು ರೆಡಿ ಆಯಿತು. ತುಂಬ ಕ್ವಿಕ್ಕಾಗಿ ಬೇಗ ಆಗೋ ರೆಸಿಪಿನೇ ಬಸ್ ಸಾಂಬಾರು. ಓಕೆ ಬನ್ನಿ ಇವಾಗ ಮುದ್ದೆ ಮಾಡ್ಕೊಂಬಿಟ್ಟು ಆಮೇಲೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ವಾ ಅವರೆಕಾಳು ಸಬ್ಬಕ್ಕಿ ಬಸ್ ಸಾಂಬಾರು ಯಾವ ರೀತಿಯಾಗಿತ್ತು ಅಂತ. ನಿಜವಾಗ್ಲೂ ಚಳಿಗಾಲದಲ್ಲಿ ಮಾತ್ರ ಅದು ಬಿಸಿ ಬಿಸಿ ಮುದ್ದೆ, ಬಿಸಿ ಬಿಸಿ ಅವರೆಕಾಳು, ಹಾಗೆ ಬಿಸಿ ಬಿಸಿ ಸಾಂಬಾರು ಸೂಪರಾಗಿ ಸಖತ್ತಾಗಿತ್ತು. ಅದು ಬೇರೆ ರಾಗಿ ಮುದ್ದೆ ಜೊತೆಗೆ ಬೇರೆ ಕಾಂಬಿನೇಷನ್ನು ನಿಜವಾಗ್ಲೂ ಸಖತ್ತಾಗಿ ಸೂಪರಾಗಿತ್ತು. ಮಾತ್ರ ಟೇಸ್ಟು ಚಳಿಗಾಲದಲ್ಲಿ ಬೇರೆನಾ ಸೂಪರಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇದನ್ನು ನೀವೊಂದ್ಸಲ ಟ್ರೈ ಮಾಡಿ ಯಾವ ರೀತಿಯಾಗಿ ಬಂತು ಅಂತ ಹೇಳಿ. ಹಾಗೆ ನಾನು ತುಂಬ ನೀಟಾಗಿ ತೋರಿಸಿದ್ದೀನಿ ಯಾವ ರೀತಿಯಾಗಿ ಮಾಡೋದು ಅಂತ ಬಿಟ್ಟು. ಓಕೆ ಫ್ರೆಂಡ್ಸ್, ನಾನು ಮಾಡಿರೋ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮಾತ್ರ ಮರಿಬೇಡಿ ಪ್ಲೀಸ್. ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ. ಓಕೆ ಬಾಯ್.